ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಸಖತ್ತಾಗಿರುವಂಥ ಸೂಪರ್ ಆಗಿರುವಂಥ ಒಂದು ಮನೇನ ತೋರಿಸ್ತಾ ಇದ್ದೀನಿ. ಇದು ಮೆಜರ್ಮೆಂಟ್ ಬಂದು 600 ಸ್ಕ್ವೇರ್ ಫೀಟಲ್ಲಿ ಇರುವಂಥ ಮನೆ, ಆದರೆ 8 ಪೋರ್ಷನ್ ಅನ್ನೋವಂಥದ್ದು ಬರುತ್ತೆ. ಇದಕ್ಕೆ ಪಂಚಾಯಿತಿ ನೀರು, ಡಬಲ್ ಬೆಡ್ರೂಮ್ ಬಂದು 3 ಮನೆ ಇದೆ, ಸಿಂಗಲ್ ಬೆಡ್ರೂಮ್ ಬಂದು 2 ಮನೆ ಇದೆ, ಕಾರ್ ಪಾರ್ಕಿಂಗ್ ಇದೆ, ಮನೆ ಸ್ಟೆಪ್ಗೆಲ್ಲ ಗ್ರ್ಯಾನೈಟ್ ಇದೆ, ಸುತ್ತಮುತ್ತಲು ಒಳ್ಳೆ ಡೆವಲಪ್ ಆಗಿರುವಂಥ ಏರಿಯಾ ಅಂತಲೇ ಹೇಳಬಹುದು. ಖಾತಾ ಬಂದು ಈ ಖಾತಾ ಇದೆ. ಮತ್ತು ಇವಾಗ ನಾನೇನು ನಿಮಗೆ ಫೋಟೋಸ್ಗಳನ್ನ ತೋರಿಸ್ತಾ ಇದ್ದೀನಿ, ಈ ಒಂದು ಮನೆ ಮಾತ್ರ ಖಾಲಿ ಇರೋವಂಥದ್ದು. ಯಾಕಂದರೆ ಇವಾಗ ಅವರು ಸೇಲ್ಗೆ ಇಟ್ಟಿದ್ದಾರಲ್ವ, ಹಾಗಾಗಿ ಇದನ್ನು ಈ ಒಂದು ಮನೆ ಮಾತ್ರ. ಇನ್ನು ಮಿಕ್ಕಿರೋ 4 ಮನೆಗಳಲ್ಲೂ ಕೂಡ ಜನ ಇದ್ದಾರೆ. ಈ ಮನೆ ಏನು ಪೇಂಟಿಂಗ್ ಆಗಿರಬಹುದು, ಒಂದು ವುಡ್ ವರ್ಕ್ ಆಗಿರಬಹುದು, ಇದು ಬಂದು ಕೆಳಗಡೆ ಮನೆ, ವುಡ್ ವರ್ಕ್ ಆಗಿರಬಹುದು, ಪ್ರತಿಯೊಂದು 5 ಮನೆಯಲ್ಲೂ 4 ಮನೆಯಲ್ಲೂ ಜನ ಇದ್ದಾರೆ, ಒಂದು ಮನೆಯಲ್ಲಿ ಮಾತ್ರ ಇಲ್ಲ. ಆದರೂ ಕೂಡ ಪ್ರತಿಯೊಂದನ್ನು ವೀಡಿಯೋ ತೆಗೆದುಕೊಂಡಿದ್ದೀವಿ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ಜನ ಇರೋ ಮನೆಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ, ಅವರ ಒಂದು ಪ್ರವೇಶಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ನಾವು ಫುಲ್ಲು ಮನೇನ ವಿಡಿಯೋ ಏನು ತೆಗೆದುಕೊಂಡಿಲ್ಲ. ಪ್ರತಿ ಮನೆಗೂ ಮೀಟ್ರು ಸಪ್ರೇಟಾಗಿ ಇರೋ ಅಂಥದ್ದು. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಟೆಪ್ಗೆಲ್ಲ ಗ್ರ್ಯಾನೈಟನ್ನು ಬಳಸಿದ್ದಾರೆ. ಮೇಲೆ ಟೆರೆಸ್ ಕೂಡ ನೋಡಿ, ಮೇಲೆ ಟೆರೆಸ್ ಕೂಡ ತೋರಿಸ್ತೀನಿ. ಮೇಲೆ ನೀರು ಟ್ಯಾಂಕ್ ಆಗಿರ್ಬೋದು, ಪ್ರತಿಯೊಂದೂ ಈ ಬಿಲ್ಡಿಂಗಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರ ಒಂದು ಈ ಬಿಲ್ಡಿಂಗ್ ಓನರ್ ನಂಬರ್ ಕೂಡ ನಾನು ನಿಮಗೆ ಕೊಡ್ತೀನಿ. ಇದು ಫಸ್ಟ್ ಫ್ಲೋರ್, ಇದು ಫಸ್ಟು ಟಾಪಲ್ಲಿ ಇರೋವಂಥದ್ದು. ಇದು ಸಿಂಗಲ್ BHK ಇರುತ್ತೆ, ಆಯಿತಾ. ಇದು ಬಂದು ನೋಡಿ, ಪ್ರತಿಯೊಂದಕ್ಕೂ ವುಡ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದೂ ಇದೆ. ಈ ಮನೆಯಲ್ಲೂ ಕೂಡ ಜನ ಇದ್ದಾರೆ. ಹಾಗಾಗಿ ನಾನು ಸ್ವಲ್ಪನೇ ಪೂರ್ತಿಯಾಗಿ ತುಂಬ ವಿಡಿಯೋನ ಅಲ್ಲೇ ತೆಗೆದುಕೊಳ್ಳೋದಕ್ಕೆ ಹೋಗಿಲ್ಲ. ಯಾಕಂದರೆ ಅವ್ರಿಗೂ ಕೂಡ ಅಷ್ಟೇ ಮುಜುಗರ ಅನ್ನೋವಂಥದ್ದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ನಮ್ಮ ಸ್ನೇಹಿತರು ನನಗೆ ವಿಡಿಯೋ ಮಾಡ್ಕೊಂಡು ಬಂದು ಅವರು ಕಳಿಸಿರೋ ಅಂಥದ್ದು. ಖಂಡಿತವಾಗ್ಲೂ ಈ ಒಂದು ಏನು ಮನೆ ಇದೆಯಲ್ವಾ, ಇದು ಇದರ ಓನರ್ ಹೆಸರು ಬಂದು ನಾಗರಾಜ್ ಅಂತೇಳಿ. ಅವರ ಒಂದು ನಂಬರನ್ನು ಕೂಡ ವಿಡಿಯೋ ಕೊನೆಯಲ್ಲಿ ನಾನು ಹಾಕಿರ್ತೀನಿ. ಈ ಮನೇಲಿ ಇರೋವಂಥವ್ರು ಪ್ರತಿಯೊಬ್ಬರು ಕೂಡ ರೆಂಟ್ಗೆ ಇದ್ದಾರಂತೆ. ಇವಾಗ ಇನ್ನೂ ಒಂದು, ನೀವು ಇದನ್ನು ಪರ್ಚೇಸಿಂಗ್ ಮಾಡೋದಾದರೆ ರೇಟು ಪ್ರತಿಯೊಂದನ್ನು ನೀವು ಡೈರೆಕ್ಟಾಗಿ ಓನರ್ ಹತ್ರಕ್ಕೇ ಮಾತಾಡಬಹುದು. ಇದಕ್ಕೆ ಯಾರೂ ಮಧ್ಯವರ್ತಿಗಳು ಇರೋದಿಲ್ಲ. ಮತ್ತು ಡೈರೆಕ್ಟಾಗಿ ಏನು ನಾನು ನಂಬರನ್ನು ಕೊಟ್ಟಿದ್ದೀನಲ್ವ, ಅದೇ ಅವರೇ ಈ ಮನೆಯ ಓನರ್ ಅನ್ನೋ ಅಂಥದ್ದು. ಅವ್ರ ಹೆಸರು ಬಂದು ನಾಗರಾಜ್ ಅಂತೇಳಿ. ಈ ಮನೆ ಎಲ್ಲಿ ಒಂದು ಲೊಕೇಟ್ ಆಗಿದೆ ಅಂತಂದರೆ, ಇದು ನೋಡಿ, ಇದು ಫಸ್ಟ್ ಫ್ಲೋರಲ್ಲಿ ಕೆಳಗಡೆ ಪಾರ್ಕಿಂಗ್ ಬರುತ್ತೆ, ಮತ್ತು ನೀರ್ದು ಸೊಂಪು ಗಿಂಪು ಎಲ್ಲ ಕೆಳಗಡೆನೇ ಬರುತ್ತೆ. ಇದು ಫಸ್ಟ್ ಫ್ಲೋರ್ ಇರೋ ಅಂಥ ಮನೆ. ಇಲ್ಲಿ ಒಳಗಡೆಗೆ ಜನ ಇದ್ದರು, ಹಾಗಾಗಿ ನಾವು ಹಾಗೆಯೇ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಮೇಲೆ ಹೋಗ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ಕೂಡ ಇದ್ದಾರೆ. ಥರ್ಡ್ ಫ್ಲೋರಲ್ಲಿ ಬಂದುಬಿಟ್ಟು ಅಲ್ಲಿ ಯಾರೂ ಇಲ್ಲ. ಹಾಗಾಗಿ ಅಲ್ಲಿ ಖಾಲಿ ಮನೆ ಇರೋದಕ್ಕೆ ನಾನು ಪೂರ್ತಿಯಾಗಿ ವಿಡಿಯೋನ ತೆಗೆದುಕೊಂಡಿದ್ದೀನಿ. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಇದು ಬಂದು KR ಪುರಮಿಂದ ನಿಮಗೆ 4ನೇ ಸ್ಟಾಪ್ ಬರುತ್ತೆ. 4ನೇ ಸ್ಟಾಪ್ ಅಂದರೆ ಇದು ಮೇಡಹಳ್ಳಿ ಅಂತೇಳಿ ಬರುತ್ತೆ. ಇದು ಕೂಡ ಲೇಔಟು ತುಂಬ ಅಂದರೆ ತುಂಬ ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ ಒಂದಷ್ಟೆಲ್ಲ BBMP ಆಗಿದೆ. ಈ ಮನೆ BBMP ಆಗಿದೆಯಿಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ, ಆದರೆ ಈ ಖಾತಾ ಇದೆ. ನೀವು ಡೈರೆಕ್ಟಾಗಿ ಓನರ್ ಹತ್ರಕ್ಕೆ ಏನು ರೇಟು ಏನು ಅನ್ನೋದನ್ನು ಕಂಪ್ಲೀಟಾಗಿ ಮಾತಾಡಬಹುದು. ನಂದು ಸ್ವಲ್ಪ ಗಂಟ್ಲು ಕಟ್ಕೊಂಡಿದೆ, ಹಾಗಾಗಿ ಸ್ವಲ್ಪ ನಿಮಗೆ ಧ್ವನಿನಲ್ಲಿ ವ್ಯತ್ಯಾಸ ಆಗಬಹುದು. ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿರೋವಂಥದ್ದು. ಒಂದು ಎಲ್ಲಕ್ಕೂ ಗ್ರ್ಯಾನೈಟನ್ನು ಬಳಸಿದ್ದಾರೆ, ಟೈಲ್ಸ್ ಬಂದಿದೆ, ಪ್ರತಿಯೊಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರತಿ ಮನೆಯಲ್ಲೂ ಇದ್ದಾರೆ, ಒಂದು ಮನೆ ಮಾತ್ರ ಖಾಲಿ ಇದೆ. ನೀವು ಖಂಡಿತವಾಗ್ಲೂ ನಿಮಗೆ ತುಂಬ ಒಂದು ಒಳ್ಳೆ ಪ್ರೈಸಲ್ಲೇ ಸಿಗುತ್ತೆ ಅಂತಲೇ ಹೇಳಬಹುದು. ಎಷ್ಟು ಏನು ಅಂಥೇಳಿ ಓನರ್ ನನಗೂ ಕೂಡ ಯಾವುದೇ ರೀತಿಯಾಗಿ ಅವರು ಹೇಳಿಲ್ಲ. ಡೈರೆಕ್ಟಾಗಿ ನಮಗೆ ಕಾಲ್ ಮಾಡಿದ್ರೆ ನಾನೇ ಹೇಳ್ತೀನಿ ಅಂಥೇಳಿ ಹೇಳಿದ್ದಾರೆ. ನೀವು ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಡೈರೆಕ್ಟಾಗಿ ಬರಬಹುದು. ಇದು ಬಂದು ಮೇಡನ್ನಲ್ಲಿ ಕರ್ನಾಸಿ ಲೇಔಟ್ ಸೆಕೆಂಡ್ ಫೇಸ್ ಅಂಥೇಳಿ ಬರುತ್ತಂತೆ. ಅಲ್ಲಿ ನೀವು ಫೋನ್ ಮಾಡಿಕೊಂಡು ಈ ನಂಬರ್ಗೆ ಫೋನ್ ಮಾಡಿದ್ರೆ ಡೈರೆಕ್ಟಾಗಿ ಓನರ್ ಜೊತೆಗೆ ಕಾಂಟ್ಯಾಕ್ಟನ್ನು ಮಾಡಬಹುದು. ನಿಮಗೆ 3 ಬಂದು ಡಬಲ್ ಬೆಡ್ರೂಮ್ ಮನೆ ಬರುತ್ತೆ. ಒಳ್ಳೆ ಬಾಡಿಗೆ ಕೂಡ ನೀವು ಎಕ್ಸ್ಪೆಕ್ಟೇಷನು ಮಾಡ್ಬೋದು. ಯಾಕಂದರೆ ಕೆಲವೊಬ್ಬರು ಒಂದು ಮನೆಯಲ್ಲಿ ಇದ್ಕೊಂಡು ನಮಗೆ ಬಾಡಿಗೆ ಬರಬೇಕು ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಮನೆಯನ್ನು ನೀವು ಆರಿಸ್ಕೊಳ್ಬಹುದು. ತುಂಬ ಮನೆ ಅಂತೂ ತುಂಬ ಮಸ್ತಾಗಂದರೆ ಮಸ್ತಾಗಿದೆ. ಇದು ನೋಡಿ ಬಾತ್ರೂಮ್ ಏರಿಯಾ, ಪ್ರತಿಯೊಂದೂ ಅಷ್ಟೇ ಇದೇ ಸೇಮೇನೇ ಇದೆ ಅಂತೆ. ಟೈಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇವಾಗ ಒಂದು ಮನೆ ಏನು ನಾನು ತೋರಿಸ್ತೀನೋ ಇದೇ ರೀತಿಯಲ್ಲಿ ಇರೋ ಅಂಥದ್ದು. ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ಮನೆ ಅಕ್ಕಪಕ್ಕದಲ್ಲಿ ಕೂಡ ತುಂಬ ಅಂದರೆ ತುಂಬ ಮನೆಗಳಿದೆ. ಇದು ನೋಡಿ ನಾನು ಏನು ತೋರಿಸ್ತಾ ಇದ್ದೀನೋ ಇದೇ ಇವಾಗ ಹಾಲಲ್ಲೂ ಬಂದು ನಮಗೆ ಟಿ ವಿ ಶೋಕೇಸ್ ಆಗಿರ್ಬೋದು ಬರುತ್ತೆ. ಪಕ್ಕದಲ್ಲಿ ದೇವ್ರ ಮನೆ ಪಕ್ಕದಲ್ಲಿ ಒಂದು ರೂಮ್ ಬರುತ್ತೆ ಮತ್ತು ಕಿಚನ್ ಬರುತ್ತೆ. ಈ ಕಡೆಗೆ ನಿಮಗೆ ಎಡಗಡೆಗೆ ಕಿಚನ್ ಬರುವಂಥದ್ದು, ಬಲಗಡೆಗೆ ಒಂದು ಬಾತ್ರೂಮ್ ಬರುತ್ತೆ ಮತ್ತು ನಿಮಗೆ ಒಂದು ಬೆಡ್ರೂಮ್ ಬರುವಂಥದ್ದು. ಹಾಲ್ ಕೂಡ ತುಂಬ ನೋಡಿ ನಾನು ಆಚೆಯಿಂದ ತೋರಿಸ್ತಾ ಇದ್ದೀನಿ, ತುಂಬ ಪೆಸಸ್ಸಾಗಿ ತುಂಬ ಚೆನ್ನಾಗಂದರೆ ತುಂಬ ಸಖತ್ತಾಗಿದೆ. ಮನೆ ಮಾತ್ರ ಇವಾಗ ಒಂದು 2 ವರ್ಷ 3 ವರ್ಷದ ಮನೆ ಇರಬಹುದು ಅಂಥೇಳಿ ನಾನು ಅದನ್ನು ಕೂಡ ಓನರ್ ಹತ್ರ ಕೇಳಿಲ್ಲ. ಎಷ್ಟು ವರ್ಷದ ಮನೆ ಅಂತ ಕೂಡ ನೀವು ಕೇಳಬಹುದು. ಯಾಕಂದರೆ ಇದನ್ನು ನೋಡಬೇಕು ಅಂತಂದರೆ ಇವಾಗ ರೀಸೆಂಟಾಗಿ ಕಟ್ಟಿರೋ ಥರನೇ ಇದೆ. ಯಾಕಂದರೆ ಡಿಸೈನೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಒಂದು 2 ವರ್ಷ ಮನೆ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಿದೆ. ನೀವು ಡೈರೆಕ್ಟಾಗಿ ಓನರ್ ಜೊತೆಗೆ ಮಾತಾಡಿದ್ರೆ ಈ ಮನೆ ಪ್ರೈಸ್ ಅಂತೂ ನನ್ನ ಪ್ರಕಾರ ನೀವು ಯಾರೇ ತೊಗೊಂಡ್ರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಹೇಳ್ತೀನಿ. ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಬಾಡಿಗೆ ಕೂಡ ನಿಮಗೆ ಬರುತ್ತೆ. ತುಂಬ ಕಡಿಮೆ ಬೆಲೆಯಲ್ಲಿ ಮನೆ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು. ಇವಾಗಿನ ವ್ಯಾಲ್ಯೂಯೇಷನ್ ಪ್ರಕಾರ ಒಂದು ಸ್ಕ್ವೇರ್ ಫೀಟೇ 7,000 8,000 ಇದೆ. ಇವಾಗ ಕಟ್ಟಿರೋ ಮನೆ ಅಂತಂದರೆ ನಿಮಗೆ ಒಳ್ಳೆ ರೆಂಟ್ ಕೂಡ ಬರ್ತಾ ಇರುತ್ತೆ ಮತ್ತು ಒಳ್ಳೆ ಮಟೀರಿಯಲ್ ಹಾಕಿ ಕಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮೇಲೆ ನೋಡಿ ಟೆರೆಸ್ ಮೇಲೆ ಬಂದು ಅಕ್ಕಪಕ್ಕದಲ್ಲಿ ಈ ರೀತಿಯಾಗಿ ಕಾಣುವಂಥದ್ದು ಒಳ್ಳೆ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಮನೆ ಅಂತಲೇ ಹೇಳ್ಬೋದು. ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಬಂದು ಮೇಡಳ್ಳಿ ಕರ್ನಾಸಿಲೆವಸ್ ಸೆಕೆಂಡ್ ಫೇಸ್ ಅಂತ ಹೇಳ್ತೀನಿ. ಮತ್ತು ನನಗೆ ಇಷ್ಟೇ ಲೊಕೇಶನ್ ಅವರು ಹೇಳಿರೋವಂಥದ್ದು. ನೀವು ಖಂಡಿತವಾಗ್ಲೂ ಅಲ್ಲಿ ಫೋನ್ ಮಾಡಿದ್ರೆ ಓನರೇ ಬಂದು ನಿಮಗೆ ಕ್ಲೀನಾಗಿ ಮನೇನ ತೋರಿಸ್ಕೊಡ್ತಾರೆ. ನಿಮ್ಮ ರೇಟ್ ಕೂಡ ಅಷ್ಟೇ ನೀವು ಓನರ್ ಹತ್ರಕ್ಕೆ ಮಾತಾಡ್ಕೊಳ್ಬೋದು. ನಿಮ್ಗೆ ಇನ್ನೂ ಡೈರೆಕ್ಟಾಗಿ ಬಂದಾಗ ನಿಮ್ಗೆ ಇನ್ನೂ ಒಂದು 2-3 ಲಕ್ಷ ಕಮ್ಮಿ ಆಗಬಹುದು. ಇನ್ನೂ ನಿಮ್ಗೆ ಏನೇನು ಫೆಸಿಲಿಟಿ ಇದೆ ಅಂತ ನೀವು ಡೈರೆಕ್ಟಾಗಿ ಓನರ್ ಹತ್ರಕ್ಕೇ ಮಾತಾಡ್ಕೊಳ್ಬಹುದು. ಇದೇ ನೋಡಿ ಅವರ ನಂಬರು 9066160566.